ಈ ನಗರ ಶಾಸಕರದು ಒಂದ್ ಗಾಡಿ ಬಿಡ್ರಿ. ನಗರ ಶಾಸಕರೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರೆ ಒಂದ್ ಗಾಡಿ ಬಿಡ್ರಿ, ದಯವಿಟ್ಟು ಬಂದು ಇಲ್ಲಿ ಇರುವಂತ ಆಕಳು ನೋಡ್ರಿ. ಈ ಆಕಳಿಗೆ ಎಲ್ಲಾ ಕೊಳ್ಳ ಗಂಟಿ ಎಲ್ಲಾ ಕಟ್ಟಾರ, ತಂದ್ ರೋಡ್ ಮೇಲೆ ಬಿಡ್ತಾರ. ನಾಚಿಕೆ ಮಾನ ಮರ್ಯಾದೆ ಏನೈತೆ ಆಕಳ ಸಾಕೋರಿಗೆ? ನೀವು ಹೊಟ್ಟಿಗೆ ಅನ್ನ ತಿಂತೀರೇನು ಏನ್ ತಿಂತೀರಿ ನೀವು? ನಿಮಗ್ ನಾಚಿಕೆ ಮಾನ ಮರ್ಯಾದೆ ಇದ್ರ ಸಾಕುದಿತ್ತಂದ್ರ ಸಾಕ್ರಿ, ಇಲ್ಲ ಬಿಡ್ರಿ. ಅಲ್ಲ ಇವಕ್ಕ ಸರಿಯಾಗಿ ಮೇವು ಹಾಕ್ರಿ, ತಂದಿಲ್ ರೋಡ್ ಮೇಲೆ ಬಿಡ್ತೀನಿ. ಎಲ್ಲಾ ಮೈದು ಬಂದು ಮತ್ತೆ ಮನೆಗೆ ಹೋಗೋಣ, ಹಾಲು ಹಿಡಿದು ಹಾಲು ಹಿಂಡ್ಕೊಳ್ಳೋದು, ಹಾಲು ಕುಡಿದು. ನಾಚಿಕೆ ಆಗ್ಬೇಕು ನಿಮ್ಗ. ಈ ಪಾಪ ಇಲ್ಲಿ ಮೂಕ್ ಪ್ರಾಣಿಗಳಲ್ಲಿ ಬಂದ್ ರೋಡ್ ಮೇಲೆ ಮಕ್ಕೋತಾವು, ಅವಕ್ ಯಾರೇ ಗಾಡಿ ಹಾಯಿಸ್ತಾರೋ, ಎಲ್ಲಿ ಮಕ್ಕೊಂಡಿರ್ತಾವೋ, ಏನ್ ಮಾಡ್ತಾವ ಸ್ವಲ್ಪ ಚಿತ್ತಿ. ನಿಮ್ ಮಕ್ಕಳನ್ನ ಒಯ್ದು ಹಿಂಗೆ ಬಿಡ್ತೀನಿ ರೋಡ್ ಮೇಲೆ. ಅದಕ್ಕ ಈ ಏನ್ ಆಕಳಗಳು ಸಾಕ್ಯಾರಲ್ಲ ಇವ್ರಿಗೆ ನಾಚಿಕೆ ಬರ್ಬೇಕು. ನಿಮ್ ಕಡೆ ಹಾಲಿಲ್ಲ ಅಂದ್ರೆ ದಯವಿಟ್ಟು ಯಾರು, ನಾ ಏನ್ ಹೇಳ್ತೀನಿ ನಗರ ಶಾಸಕರಿಗೆ ಹೇಳ್ತೀನಿ, ದಯವಿಟ್ಟು ಯಾರ್ದೋ ಮುಲಾಜಿರ್ಲಾರೆ ನೀವು ಬಂದು ಈ ಆಕಳಗಳನ್ನ ನಿಮ್ ಗಾಡಿಗಳು ಕಳಿಸಿ, ನಿಮ್ದು ಹೆಂಗಾದ್ರು ಗೋಶಾಲೆ ಸಾವಿರಾರು ಆಕಳಗಳನ್ನ ಸಾಕಿನಿ ಅಂತ ಹೇಳ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರೆ. ದಯವಿಟ್ಟು ಈ ಆಕಳಗಳನ್ನ ಬೀದಿ ಮೇಲೆ ಮಲಗಿರ್ತಕ್ಕಂಥ ಆಕಳಗಳು ಬೇಕಾದವ್ರು ಇರ್ಲಿ, ಸಾರ್ವಜನಿಕರಿಗೆ ಇಲ್ಲಿ ತಿರುಗಾಡಕ್ಕೂ ತೊಂದರೆ ಆಗ್ತದ, ಆಕಳಿಗೆ ತೊಂದರೆ ಆಗ್ತದ. ಆ ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರ ಸುಮಾರು ಒಂದು 300 ಆಕಳಗಳದಾವು. ಆಕಳುಗಳು ಎತ್ತುಗಳು 300 ರೋಡ್ ಮೇಲೆ ಇರ್ತಾವು. ದಯವಿಟ್ಟು ಇವ್ ಕುರ್ನ ಒಯ್ದು ನಿಮ್ಮ ಗೋಶಾಲೆಯಲ್ಲಿ 30 ಮೇವು ಹಾಕಿ ನೀರ್ ಹಾಕಿ ಅವ್ ಸಾಕ್ರಿ ಅಂತೇಳಿ ಇಡೀ ಬಿಜಾಪುರ ಜನರ ಪರವಾಗಿ ನಾನು ನಗರ ಶಾಸಕರಿಗೆ ವಿನಂತಿ ಮಾಡ್ಕೋತೀನಿ. ಶರಣ ಮಂದಿಗೆ ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು KRS ಪಕ್ಷದ ಒಬ್ಬ ಸೈನಿಕನಾಗಿ ಒಂದು ಸಾಮಾಜಿಕ ಕಳಕಳಿಯ ಸುದ್ದಿ ತಮ್ಮ ಮುಂದೆ ತರಲಾತೀನಿ. ಇವತ್ತು ನಾನು ಬಿಜಾಪುರದ ಗಾಂಧಿ ಚೌಕ್ನಾಗ ಅದೀನಿ. ನೋಡ್ಲಾತೀನಿ ಬಿಜಾಪುರ ಗಾಂಧಿ ಚೌಕ್ ನೋಡ್ಲಾತೀನಿ, ಸರ್ಕಲ್ ನಾಗ ಅದೀನಿ ಬಿಜಾಪುರ್ನಾಗ. ಯಾಕದೇನಪ್ಪ ಅಂತಂದ್ರ ಇಲ್ಲಿ ಬಹಳಷ್ಟು ಗೋಗಳ ಆಕಳಂದ್ ಇಲ್ಲಿ ರಸ್ತೆ ಮೇಲೆ ಮುಕ್ಕೋತಾವು. ಇಲ್ಲಿ ಪಾಪ ಬಹಳಷ್ಟು ಆಟೋಗಳು ತಿರುಗಾಡ್ತಾವ, ಆಕಳುಗಳಿಗೆ ರಕ್ಷಣೆ ಇಲ್ಲಾರ್ದಂಗ. ಅದಕ್ಕೆ ದಯವಿಟ್ಟು ಒಂದು ಗೋಶಾಲೆ ಮಾಡಿ ಬೀದಿ ಆಕಳುಗಳನ್ನ ರಕ್ಷಣೆ ಮಾಡಿ ಸುದ್ದಿ ಮಾಡತ್ತೀನಿ. ಬರ್ರಿ ಆಕಳುಗಳು ಎಲ್ಲಿದಾವ್ ನಿಮ್ಗೆ ತೋರಿಸ್ತೀನಿ, ಬರ್ರಿ. ಹಂಗ ಈ ಆಕಳುಗಳು ಮಲ್ಗ್ಯಾವ ಇಲ್ಲಿ ನಿಮಗ ನಾ ಇಲ್ಲಿ ಬಿಜಾಪುರ್ನಾಗ ಸಣ್ಣ ಆಕಳುಗಳು ಇಲ್ಲೇ ತಿರುಗಾಡ್ತಾವು. ಇಲ್ಲಿ ಈ ಆಕಳುಗಳು ಬಿಜಾಪುರ್ನಾಗ ಬಸವೇಶ್ವರ ಸರ್ಕಲ್ ಆಗ್ಲಿ, ಗೋದಾವರಿ ಆಗ್ಲಿ, ಮತ್ತ ಈ ಕಡೆ ಎಲ್ಲಾ ಬಸ್ ಸ್ಟ್ಯಾಂಡ್ ಮುಂದಾಗ್ಲಿ, ದೊಡ್ಡ ಅಲ್ಲಿ ಜಲನಗರ ಆಗ್ಲಿ, ಎಲ್ಲಾ ಕಡೆ ಕೂಡ ಇಂತ ಆಕಳುಗಳು ಇಲ್ಲಿ ಮಲ್ಗ್ಯಾವು. ಈ ಆಕಳುಗಳು ಯಾರು? ಇವು ಓನರ್ಗಳು ಯಾರು? ಇವು ಆಕಳದ ಓನರ್ಗಳು ಯಾರು? ಯಾವ ಬೀದಿ ಆಕಳು ಇದ್ರು ಕೂಡ ಇಬ್ಬರು ಓನರ್ಗಳು ಒಬ್ರು ಬೇಕಲ್ಲ. ಇವು ಚಂತನ ಇಲ್ಲಿ ಬಂದು ಮಲಗ್ತಾವ. ಬಂದು ಮಲಗದಾಗ ಗಾಡಿಗಳು ಸ್ಪೀಡ್ ಬರ್ತಿರ್ತಾವ, ಸ್ಪೀಡ್ ಬಂದು ಆಕಳಿಗೆ ಆಯ್ದು ಅಂದ್ರ ಆ ಪಾಪ ಆಕಳುಗಳು ಅವು ಆಕ್ಸಿಡೆಂಟ್. ಈ ಗಾಡಿಗಳು ನೋಡ್ರಿ, ಇಲ್ಲಿ ಆಟೋ ನೋಡಿ, ಇದ್ರಿ ನೋಡ್ತೀರಿ ಸಿಗ್ನಲ್ ಬಿಡ್ತದ. ಈಗ ನಿಮ್ಗೆ ಆಟೋ ತೋರಿಸ್ತೀನಿ. ಈಗ ಸಿಗ್ನಲ್ ಬಿಡ್ತಂದ್ರ ಆಟೋಗಳು ಡೈರೆಕ್ಟ್ ಸ್ಪೀಡ್ ಆಗಿ ಬಂದ್ ಬಿಡ್ತಾವ. ಇಲ್ಲಿ ಆಕಳುಗಳು ಈಗ ಬರೇ 3-4 ಆಕಳುಗಳು ಅದಾವು. ನೀವು ಹೋಗ್ಬೇಕು, ನೀವು ನೋಡ್ಬೋದು ಬಿಜಾಪುರ್ನಾಗ ಗೋದಾವರಿ ರೋಡ್ ಆಗ್ಲಿ, ಜಲನಗರ ಆಗ್ಲಿ, ಬಸ್ ಸ್ಟ್ಯಾಂಡ್ ಮುಂದಾಗ್ಲಿ, ಬಸ್ ಸರ್ಕಲ್ ಆಗ್ಲಿ, ಎಲ್ಲಾ ಕಡೆ ಈ ಆಕಳುಗಳು ಜಾನುವಾರುಗಳು, ಮೂಕ ಜಾನುವಾರುಗಳು ಇಲ್ಲೇ ಮಲಗಿರ್ತಾವು. ಕೆಲವೊಬ್ರು ನಾವು ಗೋರಕ್ಷಕರು ಅಂತ ಹೇಳ್ತಿರ್ತಾರ. ಎಲ್ಲಾರು ನಮ್ ಬಿಜಾಪುರ್ನಾಗ ಎಲ್ಲಾ ಬಂಡಲ್ ಭಾಷೆಗಳೇ ಅದಾರ. ಯಾರು ಗೋರಕ್ಷಕರು ಯಾರು ಇಲ್ಲ, ಎಲ್ಲಾ ಅವರೇ ಇದನ್ನೇ ಅದಾರ. ಅದಕ್ಕೆ ನಾ ಏನ್ ಹೇಳ್ತೀನಪ್ಪ ಅಂದ್ರೆ ಈ ಆಕಳುಗಳನ್ನ ಮಹಾನಗರ ಪಾಲಿಕೆಯವರು ದಯವಿಟ್ಟು ಆಯುಕ್ತರಿಗೆ ಹೇಳ್ತೀನಿ, ಕಮಿಷನರ್ ಅವ್ರಿಗೆ ಹೇಳ್ತೀನಿ, ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಎತ್ತುಗಳನ್ನ ಒಯ್ದು ನೀವು ಕೊಂಡಡಿ ಬಿಡ್ಬೇಕು. ಆಕಳುಗಳನ್ನ ಒಯ್ದು ಕೊಂಡಡಿ ಬಿಡ್ಬೇಕ್ರಿ. ಇಲ್ಲೆಲ್ಲಾ ರೋಡ್ ಮೇಲೆ ಮಲಗ್ತಾವ. ಪಾಪ ಪೊಲೀಸರು ಆಕಳುಗಳನ್ನ ನೋಡ್ಬೇಕು, ಏನ್ ಮಂದಿನ ಕಂಟ್ರೋಲ್ ಮಾಡ್ಬೇಕು ಗೊತ್ತಾಗಲಾಗ್ಯದ. ಅದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ನೋಡ್ರಿ, ಪಾಪ ಈಗ ಕೂಡ ಬಂದು ಎಬ್ಬಿಸ್ಲಾಕತ್ತಾರ. ಹಂಗೆ ಎಬ್ಬಿಸ್ತಾರ, ಹಂಗೆ ಹೋಗ್ತಾವ್. ಯಾಕಂದ್ರೆ ಅವರು ಕೂಡ ಎಬ್ಬಿಸ್ತಾರ, ಹಂಗೆ ಹೋಗ್ತಾವ್. ಈ ಆಕಳಗಳನ್ನ ದಯವಿಟ್ಟು ಮಹಾನಗರ ಪಾಲಿಕೆಯವರು ಒಯ್ದು ಒಂದು ಯಾವ್ದು ಏನ್ ಗೋಶಾಲೆ ಇರ್ತಾವಲ್ಲ ಅಲ್ಲಿ ಒಯ್ದು ಬಿಡ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಈಗ ನೋಡ್ರಿ, ಧನ್ಯವಾದಗಳು ಸರ್. ದಯವಿಟ್ಟು ಇಲ್ಲಿ ಎಲ್ಲಿ ಮಲಗಿಸ ದಯವಿಟ್ಟು ಒಂದು ಇದು ಮಾಡ್ರಿ. ಥ್ಯಾಂಕ್ ಯು. ಅವ್ರು ಪೊಲೀಸರು ಬಂದು ಅವ್ರು ಕೂಡ ಎಬ್ಸಿದ್ರು. ಈಗ ನೋಡ್ರಿ, ಈಗ ಆಟೋಗಳು ಬಂದು ಇಲ್ಲಿ ಆಟೋಗಳು ಹಿಂಗ್ ಡೈರೆಕ್ಟ್ ಹಿಂಗ್ ಬಂದ್ಬಿಡ್ತಾವ. ಇಲ್ಲಿ ಆಕಳುಗಳು ಮಲಗಿದ್ದು ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಆಕಳುಗಳು ನೋಡ್ರಿ, ಈಗ ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ತಾವ ಆಕಳುಗಳು. ಅದಕ್ಕ ಇಲ್ಲಿ ಎಲ್ಲೇ ಗೋಗಳು ಕಂಡಾಗ ಕೂಡ ತಾವ್ ದಯವಿಟ್ಟು ಮಹಾನಗರ ಪಾಲಿಕೆಯವರು ಫೋನ್ ಮಾಡಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಈ ಮೂಕ ಪ್ರಾಣಿಗಳು ಏನ್ ರೋಡ್ ಮೇಲೆ ಮಲಗ್ತಾವಲ್ಲ ಅವನ್ನ ಒಯ್ದು ಗೋಶಾಲೆಗೆ ಬಿಡ್ರಿ. ನೀವು ಮಹಾನಗರ ಪಾಲಿಕೆಯವರೇ ಒಂದು ಗೋಶಾಲೆ ಮಾಡ್ರಿ ದಯವಿಟ್ಟು. ಯಾಕಂದ್ರ ಬಹಳಷ್ಟು ಜಾನುವಾರುಗಳ ಕೊರತೆ ಐತಿ. ಈಗ ನೋಡ್ರಿ, ಬೀದಿ ನಾಯಿಗಳದು ಟೆಂಡರ್ ಆಗಿಲ್ಲ ಅಂತ ಹೇಳ್ತೀರಿ. ಬೀದಿ ನಾಯಿಗಳು ಕೂಡ ಬಿಜಾಪುರ ಬಹಳಷ್ಟು ಅದಾವು. ಕೇಳಿದ್ರು, ನಾನು ಬಹಳಷ್ಟು ಕೇಳಿದೆ. ನಾನು ಬೀದಿ ಯಾವ್ದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಕೇಳದ ಏನಂತಾರ, ಬೀದಿ ನಾಯಿಗಳು ಟೆಂಡರ್ ಆಗಿಲ್ರಿ. ಟೆಂಡರ್ ಆದ ತಕ್ಷಣ ನಾವು ಅವು ಎಲ್ಲ ಬೀದಿ ನಾಯಿಗಳನ್ನ ಹಿಡಿಯುವಂತ ವ್ಯವಸ್ಥೆ ಮಾಡ್ತಿರ್ತಾರ. ಯಾಕಂದ್ರ ಬಹಳಷ್ಟು ಅನುದಾನ ಸರ್ಕಾರದಿಂದ ಮಹಾನಗರ ಪಾಲಿಕೆಗೆ ಬಂದೈತಿ. ಬಂದ್ರು ಕೂಡ ಯಾವ್ದು ಕೆಲಸಗಳ ಮಾಡ್ತಾ ಇಲ್ಲ ಅಂತ ಜನ ಆರೋಪ ಮಾಡತ್ತಾರ. ಅದಕ್ಕೆ ದಯವಿಟ್ಟು ಈ ನೋಡ್ರಿ, ಮೂಕ್ ಜಾನುವಾರುಗಳು ಮತ್ತೆ ಇಲ್ಲಿ ಹೊಂಟಾವ್. ಈ ನೋಡ್ರಿ, ಇಲ್ಲಿ ಮೂಕ್ ಪ್ರಾಣಿಗಳು ಎಲ್ಲ ಹಿಂಗ್ ತಿರ್ಗಾಡ್ತಾವ. ಅಲ್ಲೇ ನಿಂತ ನೋಡ್ರಿ, ಎಲ್ಲಾ ಮಂದಿನೂ ತಿರ್ಗಾಡ್ತಾರ. ಸ್ಪೀಡ್ ಬಂದ್ ಯಾರೇ ಹಾಯಿಸಿದಂದ್ರ ಅವ್ ಕುರಿದು ಮತ್ತೆ ಆಮೇಲೆ ನಾವು ಯಾರು ದವಾಖಾನೆಗೆ ತೋರ್ಸೋರಿಲ್ಲ. ಗೋವು ಅಂತಂದ್ರೆ ಚತುರ್ದಶ ಭುವನ ಪ್ರತೀಕವಾದದ್ದು. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು ಬರೀ
ನಾ ಈಗ ಶಿವಾಜಿ ಸರ್ಕಲ್ನೇ ಅದೀನಿ. ಶಿವಾಜಿ ಸರ್ಕಲ್ನಾಗ ಇಲ್ಲಿ ಕೂಡ ಆಕಳ ಮಕ್ಕೊಂಡವ್. ಆಕಳ ಕಾಣತ್ತೇನ? ಆಕಳ ಮಕ್ಕೊಂಡವು ನೋಡ್ರಿ. ನೀವು ಗಾಂಧಿ ಚೌಕನ ತೋರಿಸಿದ್ಯಾ, ಇಲ್ಲಿ ಬಸವೇಶ್ವರ ಶಿವಾಜಿ ಸರ್ಕಲ್ನೇ ತೋರಿಸಿನಿ. ಇನ್ನು ನಿಮಗ್ ಗೋದಾವರಿ ಬಳಿ ಹೋದ್ರು ಸಿಗ್ತಾವು. ಎಲ್ಲಿ ಬೇಕಾದಲ್ಲಿ ಹೋದ್ರ ಆಕಳುಗಳದಾವು. ಈ ಆಕಳುಗಳಿಗೆ ಸರಿಯಾಗಿ ಮೇವಿಲ್ಲ, ಕುಡಿಯಾಕ ನೀರಿಲ್ಲ, ಮಲಗಾಕ ಜಾಗ ಇಲ್ಲ. ಅದಕ್ಕ ಗೋರಕ್ಷಕಾತೆಯನ್ನು ಹೇಳ್ಕೊಂಡು ತಿರುಗಾಡ್ತಾರಲ್ಲ ದೊಡ್ಡ ದೊಡ್ಡವರು. ದಯವಿಟ್ಟು ನಿಮಗ ಮಾನವೀಯತೆ ಏನ್ರಿ ಇದ್ರ ಈ ಆಕಳುಗಳನ್ನ ತಗೊಂಡೋಗಿ ನಿಮ್ಮ ಗೋಶಾಲೆ ಬಿಡ್ರಿ. ನಿಮ್ ಕಡೆ ಹಾಲಿಲ್ಲ ಅಂದ್ರ ಮಹಾನಗರ ಪಾಲಿಕೆಯವ್ರೆ ನೀವೇ ಒಂದು ಗೋಶಾಲೆ ಮಾಡ್ರಿ. ದಯವಿಟ್ಟು ಇವಕ್ಕ ಮೇವು ಹಾಕ್ರಿ, ನೀರ್ ಕುಡಿಸ್ರಿ. ಇವಕ್ಕ ಮೂಕ ಪ್ರಾಣಿಗಳಿಗೆ ಮಲಗಾಕ ಜಾಗ ಮಾಡಿ ಕೊಡ್ರಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗ ಗೋದಾವರಿ ಕಡೆನೂ ಹೋದಾವು, ಬಿಜಾಪುರ ಮಿನಿಮನ್ ಸರ್ಕಲ್ನಾಗ ಹಿಂಗ ಆಕಳುಗಳು ಮಕ್ಕೊಂಡಿರ್ತಾವ. ಪಾಪ ಯಾವನ ಸ್ಪೀಡ್ ಬಂದ್ ಹಾಯ್ಸಿದಂದ್ರ ಇವ್ರ ಗತಿ ಅದೋ ಗತಿ ಹಾಕದ. ಅದಕ್ಕ ದಯವಿಟ್ಟು ನಗರ ಶಾಸಕರು ನಿಮ್ಮೂ ಗೋಶಾಲೆಗಳದಾವ್, ನೀವು ಒಯ್ದು ಈ ಗೋಶಾಲೆದಾಗ ಒಯ್ದು ಬಿಡೋತ್ ಹೇಳ್ರಿ. ಮಂದಿ ಹೋಗಿದ್ರಲ್ಲ ಯಾರು ಇದ್ರು ಆಕಳೇ. ದಯವಿಟ್ಟು ನಗರ ಶಾಸಕರಿಗೆ ವಿನಂತಿ ಮಾಡ್ಕೋತೀನಿ. ಮುನ್ಸಿಪಾಲಿಟಿ ಅವ್ರು ಇಲ್ರಿ ನಾವ್ ಇನ್ನ ಗೋಶಾಲೆ ಮಾಡಿಲ್ಲ, ನಾವ್ ಹೆಂಗ್ ಮಾಡೋಣ್ರಿ, ಮನೆ ಒಯ್ದು ಕರ್ಕೊಂಡೇನ್ರಿ ಅಂತಂದ್ರಂದ್ರ ಅದು ನಿಮ್ ಕೈಲೇ ಆಗ್ಲಿಲ್ಲ ಅಂದ್ರ ನೀವು ದಯವಿಟ್ಟು ಮಹಾನಗರ ಪಾಲಿಕೆಯವ್ರಿಗೆ ಬಜೆಟ್ ತಗೊಂಬರ್ರಿ ಅಂತ ಎಟ್ಟೆಟ್ಗೋ ಯಾವ್ಯಾವ ಬಜೆಟ್ ತಗೊಂಬರ್ತೀರಿ. ಈಗ ಮಹಾನಗರ ಪಾಲಿಕೆಯವರು ಬೀದಿ ನಾಯಿಗಳನ್ನ ಅವು ಕೂಡ ಹತೋಟಿಯಲ್ಲಿ ಇಡಬೇಕು. ಯಾಕಂದ್ರ ಓಣಿಗಳದಾಗ ಬೀದಿ ನಾಯಿಗಳದಾವ, ಬೀದಿ ನಾಯಿ ಟೆಂಡರ್ ಆಗಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಬೀದಿ ನಾಯಿಗೆ ಒಂದು ಅದೊಂದು ಇದು ಬ್ಯಾರೆ ಮಾಡ್ರಿ. ಅಂದ್ರೆ ಈ ಆಕಳುಗಳನ್ನ ಮೂಕ ಪ್ರಾಣಿಗಳಿಗೆ ಒಂದು ಜಾನುವಾರುಗಳಿಗೆ ಒಂದು ಗೋಶಾಲೆ ಮಾಡಿ ವಿನಂತಿ ಮಾಡ್ಕೋತೀನಿ. ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಬಿಜಾಪುರ ಎಲ್ಲಿ ಬೇಕಲ್ಲ ಆಕಳುಗಳದಾವು. ದಯವಿಟ್ಟು ಅಧಿಕಾರಿಗಳ ಕಣ್ ತೆರೆದು ಈ ಆಕಳುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು ಅಂತ KRS ಪಕ್ಷದ ವತಿಯಿಂದ ಎಲ್ಲ ಸಾಮಾನ್ಯ ಜನರ ವತಿಯಿಂದ ಇದು ಕಳಕಳಿ ವಿನಂತಿ ಐತಿ. ಇಲ್ಲಿ ಕೂಡ ಆಟೋ ಡ್ರೈವರ್ ಅದಾರ, ಅವ್ರಿಗೆ ಕೇಳೋನು ಇಲ್ಲಿ ಎಷ್ಟಿರ್ತಾವ ಸಂಜಿಕ್ ಅಂತ ಹೇಳಿ. ಆಟೋ ಡ್ರೈವರ್ ಸಾಹೇಬ್ರ, ಸಾಯಂಕಾಲ ಎಷ್ಟಿರ್ತಾವ ಇಲ್ಲಿ ಆಕಳುಗಳು ಸಂಜಿಕ್ ಎಲ್ಲಿ ಇಲ್ಲಿ ಇರ್ತಾವಲ್ಲ? 8ರಿಂದ ಮಾತಾಡ್ರಿ. 8ರಿಂದ ಮುಂಜಾನೆ ಒಂದ್ 30-35 ಇಲ್ಲೇ ಇರ್ತಾವ. ಪೂರಾ ಸರ್ಕಲ್ ದಾಟಿ ಪೂರಾ ಸರ್ಕಲ್ ರೌಂಡ್ ಕುಂದಿರ್ತಾರ ರಾತ್ರಿ. ಇಲ್ಲೇ ಕುಂದಿರ್ತಾವ್ರಿ. ಇಲ್ಲೇ ಕುಂದಿರ್ತಾವ ರಾತ್ರಿ. ಈಗ ಗಾಡಿ ಸ್ಪೀಡ್ ಬಂದ್ರೆ ನಾವು ಹಾಯ್ದು ಹೋಗ್ತಾವ. ಹಾದ್ ಹೋಗ್ತಾರಿ. 2 ಸಲ ಹಾದ್ ಹೋಗ್ಯಾರಿ. ಈಗ 2-3 ಸಲ ಆಗಿದ್ರಿ. ಈಗ ಎಲ್ಲೆಲ್ಲಿ ಇರ್ತಾವ ಹೇಳ್ರಿ? ಯಾವ್ಯಾವ ಸರ್ಕಲ್ ಬಸವೇಶ್ವರ ಸರ್ಕಲ್, ಗಾಂಧಿ ಚೌಕ, ಶಿವಾಜಿ ಸರ್ಕಲ್ ದಾಗ ಬಾಳ ಇರ್ತಾರಿ. ಮತ್ತ ಆಮೇಲೆ ಇಲ್ಲಿ ನಿಮ್ಮ ಒಳಗೆ ಇಲ್ಲಿ ವಾಜಪೇಯಿ ಸರ್ಕಲ್ ಈಗ ಮೊನ್ನೆ ಇದು ಆಗಿತ್ತಲ್ರಿ, ಅಲ್ಲಿ ಅಂದ್ರು ಬಹಳ ಯಾರ್ದು ಮಾಲೀಕ ಯಾರ ಹುನರ್ ಅದಾರ ಯಾರು ಇಲ್ಲ. ಕುಡಿಯಾಕ ನೀರಿಲ್ಲ. ಕುಡಿಯಾಕ ನೀರ್ ಈಗ ನೋಡ್ರಿ. ಈಗ ಸಣ್ಣ ಆಕಳ ಒಂದಕ್ ಮಾಡಾಕ್ತಿದ್ದ, ಮತ್ತೊಂದ್ ಆಕಳ ಬಂದ ಅದು ಕುಡಿಯಾಕತ್ತಿದ್ದ. ಮತ್ತದು ನೀರಿಲ್ಲ, ಇಲ್ಲಿ ಏನು ಇಲ್ರಿ. ಅದಕ್ಕ ಮೇವು ಅಂದ್ರ ಮಂದಿ ತಿನ್ನಾಕಿಲ್ರಿ. ಈಗ ಆಕಳಿಗೆ ಏನ್ ಹಾಕ್ಬೇಕು ಹೇಳ್ರಿ? ಯಾರು ಮಾಲೀಕರ ಅದಾರ ಅವ್ರು ಒಯ್ದ ಅವ್ರ ಮನಿ ಮುಂದ್ ಕಟ್ಬಿಡ್ರಿ. ಯಾಕಂದ್ರ ಇಲ್ಲಿ ಗೌಶಾಲೆಗೆ ಎಲ್ಲ ಕಳಿಸ್ಬಿಟ್ಟು ಈಗ ನಿಮಗ ಸ್ವಲ್ಪ ನಿಮಗೂ ಪಾಪ ಅನಿಸ್ತದ. ಯಾಕಂದ್ರೆ ಇಲ್ಲಿ ಬಂದ್ ಮಕ್ಕೋತಾವ. ಈಗ ನಾನ್ ನೋಡಿ ಈಗ ನಿಮ್ಗ ಕೈ ಮಾಡಿದ್ರಿ. ಇಲ್ಲೇ ಐತ್ ನೋಡ್ರಿ, ಇಲ್ಲಿ ನೋಡ್ರಿ ನೀವು. ಆದ್ರ ಅದು ಒಂದ್ ಆಕಳ ಉಚ್ಚಿ ಆಗ್ತಿದ, ಒಂದ್ ಆಕಳ ಬಂದ್ ಕುಡಿ ಆಗ್ತಿದ. ಅವ್ ನೀರಿಲ್ಲ ಏನಿಲ್ಲ, ಮಂದಿಗೆ ತಿನ್ನಾಕ್ ಬಿಟ್ಟಿಲ್ಲ. ಏನದು ಮಾರ್ಕೆಟ್ ಒಳಗ ಏನ್ ಹೊಲಸ್ ಬಿತ್ತಲ್ಲ ಪಾಕಿಟ ಪ್ಲಾಸ್ಟಿಕ್ ಅವು ಇವು ತಿಂದ ಎಲ್ಲಾ ಸತ್ತು ಹೊಂಟಾವು. ಯಾರ ಮಾಲಕ ಅದಾರ ಯಾರು ಗೊತ್ತಿಲ್ಲ. ಅವು ಅದಕ್ಕೆ ನಾವು ಕೂಡ ಏನ್ ಹೇಳ್ತೀವಿ, ಮುನ್ಸಿಪಾಲಿಟಿ ಅವ್ರಿಗೆ ಏನ್ ಹೇಳ್ತೇವಪ್ಪ ಗೌಶಾಲೆ. ಈಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಕೂಡ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಇಲ್ಲಿ ನಾವು ಲಿಸ್ಟ್ ತೋರಿಸ್ತೀವಿ. ಎಲ್ಲಿಪ್ಪ ಅಂದ್ರ ಗಾಂಧಿ ಚೌಕ್ನಾಗ, ಸೆಂಟ್ರಲ್ ಪ್ಲೇಸ್ ಗಾಂಧಿ ಚೌಕ್ನಾಗ ಆಕಳ ಮಕ್ಕೊಂಡಿ ತೋರಿಸ್ತೀವಿ. ಗಾಡಿಗಳು ತಿರುಗಾಡ್ತಾವ, ನಡು ಆಕಳ ಮಕ್ಕೊಂಡಿರ್ತಾವ. ಗಾಡಿಗಳು ತಿರುಗಾಡಕ್ಕೂ ತೊಂದರೆ ಆಗ್ತದ. ಮತ್ತ ಗಾಡಿಗಳು ಬಂದ್ 5 ಅಂದ್ರ ದವಾಖಾನೆ ತೋರ್ಸೋರು ಯಾರು ಇರಂಗಿಲ್ಲ. ಗೋವನ್ನ ರಕ್ಷಣೆ ಮಾಡುವಂತ ಇರೋರು ಯಾರು ನೀವು ಒಯ್ದು ಇಂಥವ್ ಯಾರೇ ಇರ್ಲಿ ಆಕಳಗಳು ಒಯ್ದು ದಯವಿಟ್ಟು ಗೋಶಾಲೆಗೆ ಬಿಡ್ರಿಪ್ಪ ಅಂತ ಹೇಳಿ ವಿನಂತಿ ಮಾಡ್ಕೋತೀನಿ. ಇದು ಬಿಜಾಪುರ ಗಾಂಧಿ ಚೌಕ್ನಾಗ ಐತಿ. ಎಲ್ಲಾ ಕಡೆ ನೀವು ನೋಡ್ತೀರಿ, ಗೋದಾವರಿ, ಜಲನಗರ, ಕಡೆ ಶಿವಾಜಿ ಸರ್ಕಲ್ ಎಲ್ಲಾ ಕಡೆ ಆಕಳುಗಳು ಇರ್ತಾವ. ದಯವಿಟ್ಟು ಈ ಆಕಳುಗಳು ಮಕ್ಕೊಂಡಾಗ ಮಹಾನಗರ ಪಾಲಿಕೆಯವರು ಫೋನ್ ಮಾಡಿ ದಯವಿಟ್ಟು ಅವು ಬಂದು ಒಯ್ದು ಅವ್ರ ರಕ್ಷಣೆ ಮಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಇದು KRS ಪಕ್ಷದ ಒಂದು ಸಾಮಾಜಿಕ ಕಳಕಳಿ. ತಾವೆಲ್ಲ ನೋಡ್ಲತ್ತೀರಿ. KRS ಪಕ್ಷದ ಒಂದು ಪಾರ್ಟಿಯಿಂದ ಈ ಒಂದು ಸುದ್ದಿ ತಾವೆಲ್ಲ ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇದು ಸಾಮಾಜಿಕ ಕಳಕಳಿ ಸುದ್ದಿ.